ನಮಸ್ಕಾರ, ನಾನು ನಿಮ್ಮ ಮಹೇಶ್ ತಾಂತ್ರಿಕ್ ಕೊಳ್ಳೇಗಾಲ. ಇವತ್ತಿನ ಒಂದು ವಿಚಾರ ಏನಂತಂದರೆ, ಸ್ತ್ರೀ ವಶೀಕರಣ ಅಥವಾ ಪುರುಷ ವಶೀಕರಣ. ಈ ಆಕರ್ಷಣೆಗೆ ಬೇಕಾಗಿರ್ತಕ್ಕಂಥದ್ದು ವ್ಯಾಪಾರದಲ್ಲಿ, ನಿಮ್ಮ ವ್ಯಾಪಾರಕ್ಕೆ ಅಥವಾ ಜನಾಕರ್ಷಣೆಗೆ ಬೇಕಾಗಿರ್ತಕ್ಕಂಥ ಒಂದು ಪವರ್ಫುಲ್ ಆಗಿರ್ತಕ್ಕಂಥ ಗಿಡಮೂಲಿಕೆ. ಅದರ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ. ನೀವು ಮತ್ತಿಗೆ ನಾನು ನಿಮಗೆ ಒಂದು ವಿಚಾರ ಹೇಳ್ತೀನಿ. ಕೆಲಸ ಆಗಬೇಕು ಅಂದರೆ ನೀವು ಎಲ್ಲೇ ಹೋಗಿ, ನಮ್ಮ ಹತ್ರನೇ ಬನ್ನಿ ಅಂತಲ್ಲ, ನೇರ ಹೋಗಿ ಕುಂತ್ಕೊಂಡು ಈ ಪ್ರಯೋಗವನ್ನು ನಿಮ್ಮ ಕಣ್ಣು ಮುಂದೆ ಮಾಡಬೇಕು. ಡೈರೆಕ್ಟಾಗಿ ನಿಮ್ಮನ್ನು ಕೂರಿಸ್ಕೊಂಡು ನಿಮ್ಮ ಕಣ್ಣು ಮುಂದೆ ಅವ್ರು ಯಾವುದಾದ್ರೂ ಗಿಡಮೂಲಿಕೆ ಹಾಕಲಿ, ಅವ್ರ ವಿದ್ಯೆಗೆ ಏನು ಗೊತ್ತಿರ್ತದೆ ಆ ಗಿಡಮೂಲಿಕೆ ಉಪಯೋಗಿಸಲಿ, ಅದು ಮುಖ್ಯ ಅಲ್ಲ. ಕಾರಣ ಏನು? ನಿಮ್ಮ ಎದುರುಗಡೆ ಪ್ರಯೋಗ ಆಗಬೇಕು. ನಿಮ್ಮನ್ನು ಕೂರಿಸಿ ಪ್ರಯೋಗ ಮಾಡಿ, ಅದಕ್ಕೆ ಏನು ಶಕ್ತಿಯನ್ನು ಕೊಡಬೇಕು ಅದನ್ನು ಕೊಟ್ಟು, ಯಾವ ವಿದ್ಯೆಗೆ ಯಾವ ಮೂಲಿಕೆ ಹಾಕಬೇಕು ಅದನ್ನು ತಿಳ್ಕೊಂಡು ಅವರು ಕೆಲಸ ಮಾಡಿದ್ರೆ 100ಕ್ಕೆ 100% ನಿಮಗೆ ಕೆಲಸ ರಿಸಲ್ಟ್ ಕೊಡ್ತದೆ. ನೀವೆಲ್ಲೋ ಕೂತ್ಕೊಂಡು ಆನ್ಲೈನ್ ಮುಖಾಂತರ ತರಿಸ್ಕೊಳ್ಳೋದು, ಕೊರಿಯರ್ ಮುಖಾಂತರ ತರಿಸ್ಕೊಳ್ಳೋದು, ಫೋಟೋ ಕಳಿಸೋದು, ಇದು ಯಾವುದೇ ಕಾರಣಕ್ಕೂ ಇದು ಕೆಲಸ ಮಾಡಲ್ಲ. ನೋಡಿ, ಇದರ ಹೆಸರು ನೆಲಸುತ್ತಗ ಅಂತ. ಈ ನೆಲಸುತ್ತಗ ಜನಾಕರ್ಷಣೆಗೆ, ಧನಾಕರ್ಷಣೆಗೆ ಮತ್ತು ಸ್ತ್ರೀ ಪುರುಷ ವಶೀಕರಣಕ್ಕೆ, ಸತಿಪತಿಯಲ್ಲಿ ಕಲಹ ದೂರ ಆಗಿರ್ತಕ್ಕಂಥವ್ರನ್ನ ವಶ ಮಾಡೋದಕ್ಕೆ ತುಂಬ ಪವರ್ಫುಲ್ಲಾಗಿ ಕೆಲಸ ಮಾಡ್ತದೆ. ತುಂಬ ಸ್ಟ್ಯಾಂಡರ್ಡ್ ಇದು ಸಿಗೋದು ಭಾಳ ಕಷ್ಟ. ಅಂದರೆ ಎಲ್ಲಂದ್ರಲ್ಲಿ ಸಿಕ್ಕಿದ್ರೂ ಕೂಡ ತರೋ ವಿಧಾನ ಗೊತ್ತಿರಬೇಕು. ಇದನ್ನು ತಂದು ಯಾವ ರೀತಿ ನಾವು ಸಿದ್ಧಿ ಮಾಡ್ಕೋಬೇಕು, ಯಾವ ರೀತಿ ಇದನ್ನ ಪ್ರಯೋಗ ಮಾಡಬೇಕು, ಇದು ತಂದ ಮೇಲೆ ಏನು ಪೂಜೆ ಕೊಡಬೇಕು, ತರೋದಕ್ಕೂ ಮೊದಲೇ ಯಾವ ರೀತಿ ಪೂಜೆ ಮಾಡಬೇಕು, ಫಸ್ಟಿಗೆ ನಾವು ತರಬೇಕಾದ್ರೆ ಏನೇ ಗಿಡಮೂಲಿಕೆ ತಗೊಂಡು ಬರಬೇಕಾದ್ರೂ ಅದಕ್ಕೆ ಫಸ್ಟ್ ಪ್ರಾಣ ಪ್ರತಿಷ್ಠೆ ಮಂತ್ರ ಕೊಡಬೇಕು. ಅದಾದ ನಂತರ ಅದು ನಮ್ಮಂತೆ ಆಗಬೇಕು, ನಮ್ಮ ವಶಕ್ಕೆ ಬರಬೇಕು. ಆಮೇಲೆ ಇದನ್ನು ತಂದು ಪ್ರಯೋಗದಲ್ಲಿ ಬೆಳೆಸಿದ್ದೆ ಆದರೆ 100ಕ್ಕೆ 100% ಕೆಲಸ ಮಾಡ್ತದೆ. ಸುಮ್ಮನೆ ಏಕಾಏಕಿ ಹೋಗಿ ಇದನ್ನು ಕಿತ್ಕೊಂಡು ಬರೋದು, ಇದರಿಂದ ಕೆಲಸ ಮಾಡಿದ್ರೆ ಯಾವ ಕಾರಣಕ್ಕೂ ಕೆಲಸ ಆಗಲ್ಲ. ನೋಡ್ಕೊಳ್ಳಿ, ಇದು ವ್ಯಾಪಾರಕ್ಕೆ, ಜನಾಕರ್ಷಣೆಗೆ ತುಂಬ ಪವರ್ಫುಲ್ಲಾಗಿ ಕೆಲಸ ಮಾಡ್ತದೆ. ಇದನ್ನ ಧನಾಕರ್ಷಣೆಗೆ ಬಳಸಿದ್ದೆ ಆದರೆ 100ಕ್ಕೆ 100 ಭಾಗ ಕೆಲಸ ಮಾಡ್ತದೆ. ಇದನ್ನು ತರಬೇಕಾದಂಥ ನೀತಿ ತಿಳ್ಕೋಬೇಕು. ತಂದು ಇದನ್ನ ಯಾವ ರೀತಿಯಲ್ಲಿ ಪ್ರಯೋಗ ಮಾಡಬೇಕು, ಇದರ ಜೊತೆಯಲ್ಲಿ ಯಾವ್ಯಾವ ಗಿಡಮೂಲಿಕೆ ಹಾಕಬೇಕು, ಇದ್ರ ಜೊತೆಯಲ್ಲಿ ನೊಣಸುತ್ತಗ ಹಾಕಬೇಕು. ನೆಲಸುತ್ತಗ ಇದ್ರ ಹೆಸರು ನೆಲಸುತ್ತಗ. ನೊಣಸುತ್ತಗ ಹಾಕಬೇಕು. ನೊಣಸುತ್ತಗ ಅಂತಂದರೆ ಹರಿಯೋ ನೀರು ಪಕ್ಕದಾಗೆ ನೊಣಸುತ್ತಗ ಇದ್ದರೆ ತುಂಬ ಪವರ್ಫುಲ್ಲಾಗಿ ಕೆಲಸ ಮಾಡ್ತದೆ. ಇದು ನೊಣಸುತ್ತಗ ಎರಡನ್ನೂ ಮಿಕ್ಸ್ ಮಾಡಿ, ಇದಕ್ಕೆ ಇನ್ನೂ ಕೆಲವಾರು ಗಿಡಮೂಲಿಕೆ ಇರ್ತದೆ, ಅದನ್ನು ಸೇರಿಸಿ ಕಟ್ಟಾಟ ಮಾಡಿ, ಫಸ್ಟಿಗೆ ಸ್ಥಳೆ ಕಟ್ಟು, ಎಲೆ ಕಟ್ಟು, ಸಭೆ ಕಟ್ಟು, ಆಮೇಲೆ ಆಕರ್ಷಣೆ. ಇಂಥ ಆಕರ್ಷಣೆಗೆ ಬೇಕಾಗಿರ್ತಕ್ಕಂಥ ಮಂತ್ರ ಮತ್ತು ಬಾಯ್ಕಟ್ಟು ಮಂತ್ರ, ಕಟ್ಟು ಮಂತ್ರಗಳನ್ನ ಕೊಟ್ಟು, ಅದಾದ ಮೇಲೆ ಈ ಗಿಡಮೂಲಿಕೆ ಮೇಲೆ ನಾವು ಕೆಲಸ ಮಾಡಿದ್ದೇ ಆದರೆ ನೋಡ್ಕೊಳ್ಳಿ 100ಕ್ಕೆ 100% ರಿಸಲ್ಟ್ ಕೊಡ್ತದೆ. ಸ್ತ್ರೀ ವಶೀಕರಣ ಆಗಿರ್ಬೋದು, ಪುರುಷ ವಶೀಕರಣ ಆಗಿರ್ಬೋದು, ಈ ಜನಾಕರ್ಷಣೆ, ಧನಾಕರ್ಷಣೆ, ವ್ಯಾಪಾರದ ವಿಚಾರಕ್ಕೆ, ಮತ್ತು ಅಂಗಡಿಗಳಲ್ಲಿ ವ್ಯಾಪಾರ ಮಾಡ್ತಾ ಇದ್ದೀರಾ, ತುಂಬ ಲಾಸ್ಟಲ್ಲಿ ಇರ್ತದೆ, ಆ ವಿಚಾರಕ್ಕೆ ಕೆಲಸ ಮಾಡ್ತದೆ ಇದು. ಮತ್ತು ಇದು ಕೋರ್ಟು ಕಚೇರಿ ವಿಚಾರಕ್ಕೂ ಕೂಡ ಇದು ಸ್ವಲ್ಪ ಮಟ್ಟಿಗೆ ಕೆಲಸ ಮಾಡ್ತದೆ. ಅಂದರೆ ಇದು ಕೋರ್ಟು ಕಚೇರಿ ವಿಚಾರಕ್ಕೂ ಆಕರ್ಷಣೆ ಮಾಡಿಕೊಡ್ತದೆ. ನಿಮಗೇನು ಕೆಲಸ ಆಗಬೇಕು ಅದರ ಕಡೆ ಸ್ವಲ್ಪ ಆಕರ್ಷಣೆ ಮಾಡುವಂಥದ್ದು ಇದು ಪ್ರಯೋಗ ಮಾಡ್ತದೆ. ಇದರಲ್ಲಿ ನಾವು ತಿಳ್ಕೊಬೇಕಾಗಿರೋದು ಏನು, ಈ ಗಿಡಮೂಲಿಕೆ ನಾವು ತೋರಿದ ತಕ್ಷಣ ಇದನ್ನು ತಂದು ಏನೋ ಒಂದು ತಗಡಲ್ಲಿ ಹಾಕೊಂಡು ಸುತ್ತಕೊಂಡು ಜೋಬಲ್ಲಿ ಇಟ್ಕೊಂಡ್ರೆ ಕೆಲಸ ಆಗಲ್ಲ. ಇದಕ್ಕೆ ಕರೆಕ್ಟ್ ಆದಂಥ ರೀತಿ ತಿಳ್ಕೊಂಡಿರ್ಬೇಕು. ಪ್ರಯೋಗ ಯಾವ ರೀತಿ ಮಾಡಬೇಕು, ಯಾವ ಟೈಮಲ್ಲಿ ತರಬೇಕು, ಯಾವ ರೀತಿ ತಂದು ಅದನ್ನು ಯಾವ ರೀತಿ ಪ್ರಯೋಗ ಮಾಡಬೇಕು, ಅದನ್ನು ಪಕ್ಕಾ ತಿಳ್ಕೊಂಡು ಕೆಲಸ ಮಾಡಿದ್ರೆ 100ಕ್ಕೆ 100% ಕೆಲಸ ಆಗ್ತದೆ. ಸುಮ್ಮನೆ ಅದ್ರ ಬಗ್ಗೆ ತಿಳಿದೇ ನೀವು ಹೋಗಿ ತಂದು ಅದರ ಮೇಲೆ ಪ್ರಯೋಗ ಮಾಡಿ ಕೆಲಸ ಆಗಲಿಲ್ಲ ಅನ್ನೋದು ಅದು ಬೇಡ. ಕರೆಕ್ಟಾಗಿ ತಿಳ್ಕೊಂಡು ಯಾವ ಗಿಡಮೂಲಿಕೆ ಆದರೂ ತಗೊಂಡು ಬನ್ನಿ, ಖಂಡಿತವಾಗ್ಲೂ ಒಳ್ಳೆಯದಾಗ್ತದೆ. ನಮಸ್ಕಾರ.